ನೋಡಿ ಅಮ್ಮ, ನನಗೀಗ ನನ್ನ ಮಗಳೇ ಮುಖ್ಯ. ನನಗೇನ್ರು ಒಪ್ಪದೆ ಈ ಮದ್ವೆ ನಡೆಯಲ್ಲ. ಇದನ್ನೆಲ್ಲ ನನಗ್ ಮೊದ್ಲೇ ಹೇಳಿದ್ದೆ ತಾನೆ. ನಮಗಿನ್ನೂ ನೋವು ಮಾಡ್ದೆ. ದಯವಿಟ್ಟು ಹೊರಟೋಗ್ಬೇಡಿ. ಹೋಗೋಣ. ನಿಮ್ ಡಾಕ್ಟರ್ಗೆ ಪರ್ಸನಲ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ? ಹಾಗೇನು ಇಲ್ಲ ಡಾಕ್ಟರ್. ಅವಳು ತುಂಬಾ ಖುಷಿಯಾಗಿ ಓಡಾಡ್ಕೊಂಡಿರ್ತಾಳೆ. ಏನಾಗಿದೆ ಅವಳಿಗೆ? ಕನಕಾಗೆ ದೇಹದ ಸಂಬಂಧಪಟ್ಟ ಯಾವ ತೊಂದ್ರೆನೂ ಇಲ್ಲ. ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ. ಆದ್ರೆ ಅವಳು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾಳೆ. ಅವಳು BP ಸ್ಟೇಬಲ್ ಆಗೇ ಇಲ್ಲ. ಡಾಕ್ಟರ್, ತೊಂದ್ರೆ ಏನಾದ್ರೂ ಕಾಗ್ದೌನ್ ಹೆದ್ರು ಅಂತದ್ದೇನಿಲ್ಲ. ಆದ್ರೆ ಇದನ್ನ ಹೀಗೆ ಬಿಟ್ರೆ ನಾಳೆ ಅವಳಿಗೆ ತೊಂದ್ರೆ ಆಗ್ಬೋದು. ಆದಷ್ಟು ಬೇಗ ಅವಳು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಬೇಗ ಕ್ಲಿಯರ್ ಮಾಡಿ. ಇದು ಹೀಗೆ ರಿಪೀಟ್ ಆದ್ರೆ BP ವೇರಿಯೇಷನ್ ಇಂದ ಮುಂದೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಡಾಕ್ಟ್ರೇ, ಏನ್ ಹಿಂಗ್ ಹೇಳ್ತಿದ್ದೀರಾ? ಹೆದರ್ಕೋಬೇಡಿ. ನಾನ್ ಕೊಡೋ ಟ್ಯಾಬ್ಲೆಟ್ ನ ಮಿಸ್ ಮಾಡ್ದಲೆ ತಗೊಳಕ್ ಹೇಳಿ. ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಹೇಳಿ. ಅವ್ರಿಗೆ ಬೇಕಾಗಿರೋದು ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋರು. ನೀವು ಅವ್ರನ್ನ ಹುಷಾರಾಗಿ ನೋಡ್ಕೊಂಡು ಮಾನಿಟರ್ ಮಾಡಿ. ಅವಳನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಈಗ ಡ್ರಿಪ್ಸ್ ಹಾಕಿದೀವಿ, ಅದು ಕಂಪ್ಲೀಟ್ ಆಗ್ಲಿ. ನಾನ್ ಬಂದ್ ಚೆಕ್ ಮಾಡಿ ಹೇಳ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ. ಇದೇನೇ ಮೀನಾ, ಅಷ್ಟು ಆರೋಗ್ಯವಾಗಿರೋ ನನ್ ಕನ್ಕನ್ ಬಗ್ಗೆ ಡಾಕ್ಟರ್ ಹಂಗೆಲ್ಲ ಹೇಳ್ತಾರೆ? ಅವಳಿಗೆ ಹೀಗಾಗೋದಕ್ಕೆ ನಾವೇ ಅಲ್ವೇ ನಮ್ಮ ಕಾರಣ? ಏನೇ ಹೇಳ್ತಿದ್ಯಾ? ಯಾಕಮ್ಮ ನಿನಗೆ ಇದೆಲ್ಲ ಅರ್ಥ ಆಗ್ತಿಲ್ವಾ? ಅರುಣ್ ಅವ್ರನ್ನ ಇವಳು ತುಂಬಾ ಹಚ್ಕೊಂಡಿದ್ದಾಳೆ. ನಾವು ಬಲವಂತ ಮಾಡಿ ಅವ್ರಿಬ್ರು ದೂರ ಮಾಡ್ತಾ ಇದೀವಿ. ಅದಕ್ಕೆ ಅಮ್ಮ ಈ ರೀತಿ ಆಗ್ತಿರೋದೊಳಗೆ. ಆದ್ರೆ ಅಳಿಯಂದ್ರಿಗೆ ಆ ಹುಡುಗನ ನೋಡಿದ್ರೇನೆ ಆಗಲ್ವಲ್ಲೇ? ಮಗಳನ್ನ ಬಿಟ್ಕೊಡೋದು ಒಂದೇ, ಅಳಿಯಂದ್ರನ್ನ ಬಿಟ್ಕೊಡೋದು ಒಂದೇ. ಏನಮ್ಮ ನೀನು? ಅವ್ರೇನೋ ಕೋಪ ಮಾಡ್ಕೊಂಡು ಅರ್ಥ ಇಲ್ದಾನೆ ಮಾತಾಡ್ತಾರೆ ಅಂದ್ರೆ ನೀನು ಅವ್ರಿಗೆ ಹೆದರ್ಕೊಂಡು ಹೀಗೆ ಮಾತಾಡ್ತಿದ್ಯಾ? ಮೀನಾ, ಇದು ಹೆದರಿಕೆ ಅಲ್ಲ ಕಡೆ, ಅವ್ರ ಮೇಲೆ ಇಟ್ಟಿರೋ ಗೌರವ. ಅವ್ರ ಮಾತನ್ನ ಮೀರಿ ಏನ್ ತಾನೇ ಮಾಡಕ್ಕಾಗತ್ತೆ ಹೇಳ್ಕಂದ. ಅವರುಣ್ ಒಳ್ಳೆ ಹುಡುಗ ಅಲ್ಲ ಅಂತ ಅವ್ರು ನಂಬ್ತಾ ಇದಾರೆ. ಅಮ್ಮ, ಅವ್ರ ಬಗ್ಗೆ ಬಿಟ್ಟಾಕಮ್ಮ. ಅರುಣ್ ಬಗ್ಗೆ ನೀನೇನ್ ಹೇಳ್ತೀಯಾ? ಅದು ಅಮ್ಮ, ಅರುಣ್ ಬಗ್ಗೆ ನೀನ್ ಅಭಿಪ್ರಾಯ ಏನು? ಒಳ್ಳೆ ಹುಡುಗನೇ ಅನ್ನಿಸ್ತಾನೆ. ಚುಚ್ಚುತ್ತೆ ಅಂತ ಸೂಜಿನ ದೂರ ಇಡ್ಬೋದು, ಆದ್ರೆ ಹರ್ದಿರೋ ಬಟ್ಟೆನ ಸರಿ ಮಾಡೋದಕ್ಕೆ ಸೂಜಿನೇ ಬೇಕಮ್ಮ. ಈಗ ನಮ್ ಕಣ್ಕಣ್ ಬದುಕು ಅಷ್ಟೇ ಹರ್ದೋಗಿರೋ ಬಟ್ಟೆ ತರ. ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅರುಣ್ ಅವ್ರನ್ನ ಹತ್ರ ಮಾಡಿ ನೋಡಮ್ಮ. ನಿಜವಾಗ್ಲೂ ಕನಕ ಸರಿ ಹೋಗ್ತಾಳೆ. ಅತ್ತಪ್ಪೋದರೆ ಹುಲಿ, ಇತ್ತಪ್ಪೋದರೆ ನರಿ. ಒಬ್ಬರ ಜೀವನ ಸರಿ ಮಾಡಕ್ ಹೋಗಿ ನಿನ್ ಜೀವನ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ ಮೀನಾ. ಅಮ್ಮ, ಅವನೊಂದ್ ಮೇಲೆ ಕೋಪ ಮಾಡ್ಕೋಬಹುದಷ್ಟೇ, ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿನೇ ಇದೆ. ಅವನನ್ನ ಬಿಟ್ಕೊಡಲ್ಲ ಅಮ್ಮ. ಅಮ್ಮ, ಅವ್ರ ಬಗ್ಗೆ ನನ್ ತುಂಬಾ ಚೆನ್ನಾಗ್ ಗೊತ್ತಿದೆ ಅಮ್ಮ. ನೀ ಹೋಗಿ ಕನಕನ್ ಮದ್ವೆ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರೆ ಅವ್ರ ತನ್ನ ಕೋಪ ಬರಲ್ಲ ಅಮ್ಮ. ಅಮ್ಮ, ಒಂದ್ ವೇಳೆ ಬಂದ್ರು ಅವ್ನ್ ನನ್ಗೆ ಏನು ಮಾಡಲ್ಲ. ಡಾಕ್ಟರ್ ಹೇಳಿದ್ನ ನೀನ್ ಕೇಳಿಸ್ಕೊಂಡೆ ಅಲ್ವಾ? ನೋಡಮ್ಮ, ಅಷ್ಟಕ್ಕೆ ನಾನು ಅರುಣ್ ಅವ್ರ ಸಾಚ ನನ್ ಗಂಡ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ನನ್ ಗಂಡನ್ ಕೋಪಕ್ಕೆ ಅವರೇ ಕಾರಣ ಅಲ್ಲಮ್ಮ. ಇವಾಗ ನಾವು ಅದೇ ಆಟನ ಸಾಧಿಸ್ಕೊಂಡ್ ಕುತ್ಕೊಂಡ್ರೆ ಈ ಕಡೆ ಕನ್ಕನ್ನ ಕಳ್ಕೊಬೇಕಾಗತ್ತಮ್ಮ. ಅಮ್ಮ, ಒಂದೇ ಒಂದ್ಸಲ ಅಮ್ಮ ದೊಡ್ಡ ಮನ್ಸ್ ಮಾಡಿ ಮಾತಾಡ್ ನೋಡಮ್ಮ. ಬತ್ತಿದ್ರೆ ಯಾವತ್ತಾದ್ರೂ ಒಂದಿನ ಕೋಪ ಕಮ್ಮಿ ಆಗೇ ಆಗುತ್ತೆ. ಎಲ್ಲಾ ಸಮಸ್ಯೆನೂ ಬಗೆಯಿರತ್ತಮ್ಮ. ಅಮ್ಮ, ಪ್ರಾಣನೇ ಹೊರಟೋದ್ರೆ ಗತಿ ಏನಮ್ಮ? ಈ ಸಮ ನಿಮ್ ಮಳೆಯಂದ್ರ ಜೊತೆ ನೀನೇ ಮಾತಾಡಮ್ಮ. ನೀನಷ್ಟು ದೊಡ್ಡವ ಮಾತಾಡೋಡ ಕಡೆ ನಾನು ಹೋಗಿ ಮಾತಾಡ್ತೀನಿ. ನಾನ್ ಮಾತಾಡ್ತೀನಿ, ಸರಿನಮ್ಮ? ನೀನು ಹೋಗಿ ಮಾತಾಡು, ನನ್ ಕನ್ಕನ್ ನೋಡ್ಕೊಂತೀನಿ. ಇರಿ ಕೊಟ್ಟೆ. ಅಯ್ಯೋ, ನೀವು ಬತ್ತಿ ಸ್ವಲ್ಪ ಕುಡಿರಿ. ಅಯ್ಯೋ, ಇರಿ ಮನೋಜ್, ಅಷ್ಟೇ ಜ್ಯೂಸ್ ಕುಡಿದ್ಬಿಟ್ರೆ ಗಂಜಿ ಕುಡಿಯೋದಕ್ಕಾಗಲ್ಲ. ಶಕ್ತಿ ಹೇಗೆ ಬರೋದು ನಿಮ್ಗೆ? ಏನೇ ಮಾಡ್ತಿದ್ಯಾ? ಅತ್ತೆ, ಇವ್ರಿಗೆ ಸಹಾಯ ಮಾಡ್ತಿದ್ದೀನಿ. ಇವ್ರಿಗೆ ನೀನೇನ್ ಸಹಾಯ ಮಾಡೋದು? ಯಾಕೆ? ಕೈ ಅಲ್ವಾ? ಒಂದ್ ಕೊಡೋ ಮನೋಜ, ನೀನ್ ಯಾಕೋ ಈ ಚಿಂತಾಮಣಿ ಕೈಯಲ್ಲಿ ಸಹಾಯ ಮಾಡಿಸ್ಕೊತಿರೋದು? ಮಾಡ್ಕೊಂಡಿರ್ತಾನೆ. ನೀನ್ ಏನ್ ಹೇಳಿದ್ರು ನನಗೆ ಅರ್ಥನೇ ಆಗಲ್ಲ ಕಣೋ. ಅಪ್ಪ, ಅದೇನು? ಬೇಗ ಕುಡಿದ್ಬಿಟ್ಟು ಶೋರೂಮ್ಗೆ ಹೋಗು, ಟೈಮ್ ಆಯ್ತು. ಅತ್ತೆ, ನನಗ್ ಅರ್ಥ ಆಯ್ತು, ನನ್ಗೆ ಅರ್ಥ ಆಯ್ತು. ಏನಂತೆ? ಅದು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕಸ್ಟಮರ್ಸ್ ಹತ್ರ ನಾನು ಹೇಗ್ ಮಾತಾಡ್ಲಿ? ಪಾಪ ರೋಹಿಣಿನೂ ನನ್ ಜೊತೆಗೆ ಶೋರೂಮ್ ಬರ್ಲಿ ಅಂತ ಹೇಳ್ತಿದ್ದಾರೆ. ಇದನ್ನ ಅವನು ಹೇಳದ್ನ ಅಥವಾ ನೀನೇ ಹೇಳ್ತಿರೋದ? ಶೋರೂಮ್ಗೆ ನೀನು ಒಬ್ಳೇ ಹೋಗು. ಮನೋಜ ಮನೇಲಿ ರೆಸ್ಟ್ ಮಾಡ್ಲಿ. ಏನೋ ನಿಂದು ಮತ್ತೆ ಚೈನೀಸ್ ನೋಡ್ತಾರ, ನನಗೇನು ಅರ್ಥನೇ ಆಗಲ್ಲ ಕಣೋ. ಅಯ್ಯೋ ಅತ್ತೆ, ಇವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ರೋಹಿಣಿ ಸೇಲ್ಸ್ ನೋಡ್ಕೋತಾಳೆ, ನಾನು ಅಕೌಂಟ್ಸ್ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಅವನು ಸೂಚಿ ಎಷ್ಟ್ ಹೇಳಿದ್ರೆ ನೀನ್ ದೊಬ್ಬಳದಷ್ಟು ಹೇಳ್ತಿದ್ಯಲ್ಲೇ ರಾಜಮಂಡ್ರಿ ರಾಜಮಾತೆ. ಅಮ್ಮಣ್ಣಿ,
ಅವ್ನ್ ಎಲ್ಲಿಗೂ ಬರಲ್ಲ. ನನ್ ಮಗ ಮನೇಲೆ ಇದ್ದು ರೆಸ್ಟ್ ಮಾಡ್ತಾನೆ. ಹೋಗಿ ಓನರ್ ತರ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕೂತಿರ್ಬೇಡ. ಕೆಲ್ಸದವ್ರ ತರ ಚೆನ್ನಾಗ್ ಕೆಲ್ಸ ಮಾಡು. ರಾತ್ರಿ ಬಂದು ಎಲ್ಲಾ ಲೆಕ್ಕನು ನನಗ್ ಒಪ್ಪಿಸ್ಬೇಕು. ಈಗ್ಲೂ ದಿನ ಮಾವನ ಹತ್ರ ಲೆಕ್ಕ ಒಪ್ಪಿಸ್ತಿದೀನಿ ಅತ್ತೆ. ಅವ್ರಿಗೆ ಹೇಳ್ಬಿಟ್ರಿ ಸಾಕಾ? ದಿನ ನನ್ಗೂ ಹೇಳ್ಬೇಕು. ಮನೋಜ ಸರಿ ಹೋಗೋವರ್ಗು ಮಾತ್ರ ನೀನ್ ಶೋರೂಮ್ಗೆ ಹೋಗ್ಬೋದು. ಆಮೇಲೆ ಆ ಕಡೆ ಹೆಜ್ಜೆನು ಇಡೋ ಆಗಿಲ್ಲ. ಹುಷಾರ್. ಒಂದ್ ದಿನಲಾದ್ರು ನನ್ ಪರವಾಗಿ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೀರೇನ್ರಿ ನೀವು? ಸುಮ್ಮನೆ ಏನ್ ಓದಿರ್ತಿದ್ದೀರಾ ಅಂತ ನನಗೂ ಅರ್ಥ ಆಗ್ತಿಲ್ಲ. ನೋಡಿ, ಯಾರಿಗೂ ಡೌಟ್ ಬರ್ಬಾರ್ದು ಅಂತ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನೀವು ಬಾಯಿ ಮುಚ್ಕೊಂಡ್ ಸುಮ್ಮನಿದ್ರೇನೆ ಒಳ್ಳೇದು. ಕುಡಿರಿ, ಕೈಗೇನು ಆಗಿಲ್ಲ ತಾನೆ? ಶಿವ ಮೀನಾ, ಹೆಂಗಿದಾಳ ಮನೆ ತಂಗಿ ಕನಕ? ಪರವಾಗಿಲ್ಲ ಮಾವ, ಡಿಸ್ಚಾರ್ಜ್ ಬರ್ಕೊಟ್ಟಿದಾರೆ. ಇಷ್ಟೊತ್ತಿಗೆ ಮನೆಗ್ ಹೋಗಿರ್ಬೋದು ಅನ್ಸತ್ತೆ. ಏನ್ ಬಂದೋಗಿತ್ತ ಅವಳಿಗೆ? ಏನೋ ತಲೆನೋವು ಕೈ ಕಾಲು ನೋವು ಐತಂತೆ ಸ್ವಲ್ಪ. ಬಿಡ ಅಲ್ಲ, ಅದಕ್ಕೆ ಯಾರಾದ್ರೂ ಅಡ್ಮಿಟ್ ಮಾಡ್ಕೋತಾರ? ಅದೇ ಅನುಮಾನ. ಆದ್ರೆ ಡ್ರಿಪ್ಸ್ ಹಾಕಿದ್ರಂತೆ. ಓ ಹೌದಾ? ಹೋಗ್ಲಿ ಬಿಡಿ. ಅಕ್ಕಿ ಕಾಲ ಆರಿಸ್ಕೊಂಡ್ ತಿನ್ನೋ ಗುಬ್ಬಚ್ಚಿಗಳ ಬಗ್ಗೆ ಅಪ್ಪಾರಿ ಅವರು ಆನೆಗೆ ಏನ್ ಚಿಂತೆ ಅನ್ನೋ ಆಗಿದೆ. ನಾನ್ ಯಾಕೆ ಇವ್ರಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿ? ಪುಣ್ಯಾತ್ಗಿತ್ತಿ ಕಣೆ ನೀನು. ಊಟ ಆಯ್ತಲ್ಲ, ಹೋಗು ಬಿದ್ಕೋ. ದಕ್ಷಿಣಕ್ಕೆ ತಲೆ ಹಾಕೊಂಡು, ಉತ್ತರ ಕಾಲ ಹಾಕೊಂಡು, ಪೂರ್ವದಿಂದ ಪಶ್ಚಿಮದವರೆಗೂ ಬಾಯಿ ತೆಕ್ಕೊಂಡು ಅಂತ ಗೋರ್ಕೆ ಹೊಡಿ ಹೋಗು. ನಾವಿಲ್ಲ ಈಶಾನ್ಯ ಮೂಲೆಯಲ್ಲಿ ಮಾತಾಡ್ಕೋತೀವಿ. ಧರ್ಮ ಪತ್ನಿದ ಬೈಯೋದು ಧರ್ಮಶಾಸ್ತ್ರದ ವಿರುದ್ಧ ಅಂತಾರೆ. ಆದ್ರೆ ನೀವು ಶಾಸ್ತ್ರ ಅಂತ ಬೈತೀರಾ ಹೆಂಗ್ತೀರಾ? ಆಯ್ತು ಬಿಡಿ, ನನ್ಗೇನಂತೆ, ನಾನು ಬಿಟ್ಕೋತೀನಿ. ನೆಮ್ಮದಿಯಾಗಿ ಅದೇ ಕೆಲಸ ಮಾಡು. ಶಾಂತಿಗೆ ನಿಮ್ಮ ಮನೆ ವಿಷಯ ಏನು ಹೇಳಿಲ್ಲ ತಾಯಿ. ಗೊತ್ತಾದ್ರೆ ಸುಮ್ನೆ ಹದ್ದಿನ ಬಾಯಿಗೆ ಹಕ್ಕಿನ ಬಿಟ್ಟಾಗುತ್ತೆ. ಸರಿ, ಸೂರ್ಯ ಏನಾದ್ರು ಮನಸ್ಸು ಬದಲಾಯಿಸಲ್ಲ, ಹಠ ಜಾಸ್ತಿ ಅವನಿಗೆ. ಯಾಕೆ ಹೀಗ್ ಮಾಡಿ ಎಲ್ಲಾರ್ಗು ಸುಮ್ನೆ ತೊಂದರೆ ಕೊಡ್ತಾನ ಏನೋ ಅವನು. ಅವ್ರ ಮನ್ಸ್ಗೆ ನೋವಾಗುವಂತ ಕೆಲಸ ಮಾಡಕ್ ನನ್ಗೂ ಇಷ್ಟ ಇಲ್ಲ ಮಾವ. ಆದ್ರೆ ಇದು ಮನ್ಸ್ ಕೊಟ್ಟಿರೋ ತಂಗಿ ಬಗ್ಗೆ ಯೋಚನೆ ಮಾಡ್ಬೇಕಾ, ಮನ್ಸಾಕ್ಷಿ ವಿರುದ್ಧವಾಗಿ ನಡ್ಕೋಬೇಕಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವ. ಇವ್ರೊಬ್ರು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಕಾಲಾಯ ತಸ್ಮೈ ನಮಃ. ಎಲ್ಲವನ್ನು ಕಾಲ ಸರಿ ಮಾಡುತ್ತೆ. ನೀನ್ ಸುಮ್ನೆ ಚಿಂತೆ ಮಾಡಿ ಕೊಡಬೇಡ ತಾಯಿ. ಏನಿದು? ವೆಜಿಟೇಬಲ್ ಪಲಾವ್ ಅಂತಾರೆ. ವೆಜಿಟೇಬಲ್ ಎಲ್ಲಿದೆ? ಬರೀ ಅನ್ನ? ಎಲ್ಲಿ ಬಿಡು, ಹೋಟ್ಲಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಹೋಟ್ಲ್ ಊಟ ತಗೊಂಡ್ ಬಂದವರು ಹೋಟ್ಲಲ್ಲೇ ತಿನ್ ಬರ್ಬೇಕು. ಅದೇನ್ ಮನೆಗ್ ತಗೊಬಂದಿರೋದು? ನೀನ್ ಹೊಟ್ಟೆ ಉರ್ಸ್ಬೇಕಲ್ಲ. ನನ್ ಹೊಟ್ಟೆ ಉರ್ಸೋ ತಪ್ಪು ನಾನೇನ್ ಮಾಡಿದೀನಿ? ಹೀಗೆ ಎಲ್ಲ ನನ್ ಬಾಯಿಲ್ಲ ಕೇಳೋ ಆಸೆ ನೀನು. ಆಸ್ಪತ್ರೆ ಡಾಕ್ಟರ್ ಮುಂದೆ ಬಾಯಿ ಮುಚ್ಕೊಂಡು ಹೋಗಿ ಅಂದಿಲ್ಲ. ಬಾಯಿ ಮುಚ್ಕೊಂಡ್ ಹೋಗಿ ಅಂದಿಲ್ಲ, ಮಾತಾಡ್ದಲ್ಲೇ ಇರಿ ಅಂತ ಹೇಳಿದ್ದು. ತತ್ಸಮ ತದ್ಭವ, ವ್ಯತ್ಯಾಸ ಎಲ್ಲ ಏನಿಲ್ಲ. 4 ಜನದ ಮಧ್ಯೆ ಯಾವತ್ತಾರ ನೀನ್ ಬಿಟ್ಕೊಟ್ಟಿದ್ದೀನಿ. ಗಂಡ ಅಂದ್ರೆ ಸಿಕ್ಕಾಪಟ್ಟೆ ಸರಿಯಾಗಿ ಹೋಗಿದೆ ನಿನಗೆ ಅಲ್ವಾ? ಅದು ಆ ಶತ್ರು ಮುಂದೆನೆ ನಾನು ವಿರೋಧ ಮಾಡ್ತಾ ಇದ್ಯಾ? ಹೋಗೋದು ನೋಡು. ತುಂಬಾ ಹಠ ಮಾಡ್ತಿದ್ದೀರಾ ನೀವು. ಕನಕ ತುಂಬಾ ನೊಂದೋಗಿದ್ದಾಳೆ. ಅರುಣ್ ಅವರು ನೀವ್ ಅನ್ಕೊಂಡಷ್ಟು ಕೆಟ್ಟವ್ರಲ್ಲ ರೀ. ನಾಗರಾವು ಕೊಳಕು ಮಂಡ ತರ ಅಲ್ಲಾರಿ ಅಂದ ಇದೆ ಇದು. ಬಾಯಿ ಬಿಟ್ರೆ ಸಾಕು, ಓರಿ ವಿಷಾನೆ ನೋಡ. ನೀನು ಇವತ್ತಿನ ಕನಕನ ಸ್ಥಿತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರೋದು. ಆದ್ರೆ ನಾನು ಅವಳು ನಾಳೆ ಹೇಗಿರ್ತಾಳೆ ಅನ್ನೋದು ಪೂರ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಮಾತ್ ಕೇಳ, ನಾನು ಮದ್ವೆ ಆದ ಹೊಸದ್ರಲ್ಲಿ ತುಂಬಾ ಚಂಡಿ ಹಿಡಿತಾ ಇದ್ರಿ, ದಿನ ಕುಡ್ಕೊಂಡ್ ಬರ್ತಾ ಇದ್ರಿ. ಹೆಂಡತಿ ಹೆಸರು ಹೇಳೋದಕ್ಕೆ ನಿಮ್ಗೊಂದು ತಿಂಗಳು ಬೇಕಾಗಿತ್ತು. ಬದಲಾಯಿಸ್ಕೊಂಡಿಲ್ವ ನಾನ್ ನಿಮ್ಮನ್ನ? ರೀ, ಕನಕ ನನ್ ತಂಗಿ. ಅಕಸ್ಮಾತ್ ಅರುಣ್ ಅವ್ರು ಕೆಟ್ಟವ್ರೆ ಆಗಿದ್ರು ಅವಳು ಬದಲಾಯಿಸ್ಕೊತಾಳೆ ರೀ. ತೆರಿತು, ನನ್ನನ್ನು ಯಾವನು ಬದಲಾಯಿಸಿಲ್ಲ. ನಾನೇ ನನ್ನ ಸ್ವ ಇಚ್ಛೆಯಿಂದ ಬದಲಾಗಿದ್ದು. ಇವತ್ ಯಾವನ್ ಜನ ಹೋಗಿ ಎದುರು ಒದಿಬೇಕಾ? ಒದಿತೀನಿ. ನೀನ್ ಅಪ್ಪನೇ ಏನ್ ಕೇಳೋದಿಲ್ಲ. ಇವತ್ತೇನೋ ನಾನು ಕುಡ್ಕೊಂಡ್ ಬರ್ಬೇಕು ಅಂತ ಅನ್ಸ್ತಾ, ಹೋಗ್ ಕುಡ್ಕೊಂಡ್ ಬರ್ತೀನಿ. ನಿನ್ ಪರ್ಮಿಷನ್ ಏನ್ ಬೇಕಾಗಿಲ್ಲ ನನಗೆ. ತೆತ್ತಿದ್ರೆ ಸಾಕು. ನನಗೆ ಅರುಣ್ನ ಕಂಪೇರ್ ಮಾಡೋದು ದೊಡ್ಡ ರೋಗ ಹತ್ಬಿಟ್ಟಿದೆ, ನಿನಗೂ ನಿನ್ ತಂಗಿಗೂ. ಅವಳು ಬಂದು ಅರುಣ್ ನಿಮ್ಮಟ್ಟೆ ಒಳ್ಳೆಯವನು ಅಂತಾಳೆ. ನೀವು ಬಂದು ಅವ್ರಿಗೆ ನೀವು ಒಂದೇ ಅವನು ಒಂದೇ ಅಂತೀಯ. ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದೆ ನಿನ್ನ ಮೇಲೆ ಕೈ ಮಾಡೋದು ಮಾಡ್ಬಿಡ್ತೀನಿ. ನಮ್ಗಲ್ ಮಾತನ್ನ ನೀವು ಅಂತ ಕೇಳಲ್ಲ. ಇನ್ನೇನಿದ್ರು ಮಾವನೇ ಮಾತಾಡ್ಬೇಕು ಅಂತ ಅನ್ಸುತ್ತೆ. ನಿಮ್ ಜೊತೆ ಮಾತಾಡ್ ಪ್ರಯೋಜನ ಏನು ಇಲ್ಲ. ಕರಿತೀನಿ ರೀ. ನೀನೇನ ತರ ನ್ಯಾಯ ಪಂಚಾಯತಿ ಮಾಡೋದು? ನಾನೇ ಕರಿತೀನಿ, ತರ್ಕೋ. ಅಪ್ಪ ಅಪ್ಪ ಬಾಪ ನಿಂತ. ಏನಪ್ಪ? ಸಾರಿಪ್ಪ, ನಿಮ್ ಮಲ್ಗಿದ್ದೆ ಅನ್ಸತ್ತೆ. ಹೂನಪ್ಪ, ಊಟ ಆಯ್ತಲ್ಲ ಹಾಗೆ ತೂಗ್ತಾ ಇದ್ದೆ. ನಿಮ್ದು ಊಟ ಆಯ್ತಾ? ಬರೀ ಹೋಟ್ಲಿಂದ ತಂದಿದ್ದಾರೆ ಮಾವ. ಯಾಕಯ್ಯ ದಿನ ಒಂದೇ ತರ ಅಡಿಗೆ ಮಾಡಿದ್ರೆ ನಾಲ್ಗೆಗೆ ಬೇಜಾರಾಗಲ್ವೇ? ಅಯ್ಯೋ, ನನಗೆ ವಿಧಿ ಇಲ್ಲ. ನಾಲ್ಗೆಗೆ ಸಮಾಧಾನ ಮಾಡಿ ಅದನ್ನೇ ತಿಂದೆ. ಹೊಟ್ಟೆ ಗತಿ ಏನಾಗಿರುತ್ತೋ ಏನಪ್ಪ. ಹಾಗಿದ್ರೆ ನಾನೇ ನೀನೇ ಮಾಡ್ಕೊಂಡು ತಿನ್ಕೋ. ಈ ಮಗುವೆ ಕೇಳ್ತೀಯ? ಆಹಾ, ತುಂಬಾ ಬಿದ್ದೋಗ್ತಿರಲ್ಲ ಅವ್ಳ ವಿಷಯ ಹೇಳಿದ್ರೆ. ಮಾತಾಡ್ಕೊಳ್. ಸರಿ, ಏನಪ್ಪ ಕರೆದಿದ್ದು? ಅಪ್ಪ ಕನಕ ಒಬ್ಬನ್ನ ಪ್ರೀತಿ ಮಾಡ್ತಾಳೆ. ಓ, ಇದ ವಿಷಯ. ಹೊಟ್ಟೆಗೆ 2 ಇಡ್ಲಿ ಇಲ್ಲ, ನಂದೆಂದ್ ಇಡ್ಲಿ ನಂದ ಗೋಪಾಲ ಅನ್ನೋ ತರ ಲವ್ ಬೇರೆ ಮಾಡ್ತಿದ್ದಾಳೆ. ಒಳ್ಳೆ ಮನೆತನ.
ಮಾತಾಡ್ಕೊಳ್ಳಿ. ನೀನ್ ಹೇಳು ಸೂರ್ಯ. ಅಬ್ಬ ಆ ಹುಡುಗ ಸರಿ ಇಲ್ಲಪ್ಪ. ಕನಕ ಚೆನ್ನಾಗಿರೋದೇ ಅದು ನನಗೂ ಬೇಕಾಗಿರೋದು. ಇದು ಇನ್ನೂ ಚೆನ್ನಾಗಿರೋದು. ಹುಡುಗನೇ ಸರಿ ಇಲ್ವಂತೆ. ಮಾತಾಡ್ಕೊಳ್ಳಿ. ಯಾರಪ್ಪ ಹುಡುಗ? ಆ ಟ್ರಾಫಿಕ್ ಪೊಲೀಸು ನನ್ ಲೈಸೆನ್ಸ್ ಕಿತ್ಕೊಂಡು ನನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ನೋಡಿದಲ್ಲ ಅವನೇ. ಅದಾ ಇವನನ್ನೇ ಬೇದಿ ಪಾಲ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅವನು ಮಾವ. ಇವರು ಬೈದಿದ್ದಾರೆ, ಅವರು ಒಂದಿದ್ದಾರೆ. ಇಲ್ಲೇ ಇವನ್ನ ಹೊದ್ಬಿಡ್ಬೇಕು ಅನ್ನೋ ಕೋಪ ಬರ್ತಿರೋದು. ಅಪ್ಪ ನಾನು ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದಪ್ಪ. ಅವನ ಕೈಯಲ್ಲಿರೋ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಒಂದು ಸಂಸಾರದ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಅನ್ಕೊಂಡಲ್ಲಪ್ಪ. ಅವ್ನು ಮಾಡಿದ್ ಸರಿನಾ ಮಾವ? ಇವ್ರ ಮೇಲೆ ಇದ್ದಿದ್ ಕೋಪಕ್ಕೆ ಹಾಗೆ ಮಾಡಿದಾರ ಮಾವ ಅವರು. ಈಗಲೂ ನನ್ನ ಮೇಲೆ ಕೋಪಕ್ಕೇನೆ ಅವನು ಕನಕದಿಂದ ಬಿದ್ದಿರೋದು. ಅಲ್ಲ ಆಯ್ತು ಸರಿ, ಇವ್ರು ಎಲ್ಲೋ ಇಷ್ಟೊಂದು ಹಠ ಬಿಟ್ಬಿಟ್ಟಿದಾರಲ್ಲ, ಅದನ್ನ ಹೇಗೆ ಅವ್ನ ಕ್ಯಾರೆಕ್ಟರ್ ಏನು ಅಂತ ನಾನು ತಿಳ್ಕೊಳಕ್ಕೆ ಟ್ರೈ ಮಾಡ್ದೆಪ್ಪ. ಆಗ ನನಗೆ ಗೊತ್ತಾಗಿದ್ ಸತ್ಯ ಕೇಳಿದ್ರೆ ಇವಳು ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ. ಏನೇ ಅದು? ಆ ಸ್ಟೇಷನ್ ಅಲ್ಲಿ ಸತ್ಯ ಹೇಳಿದ ಒಬ್ಬ ಕಾನ್ಸ್ಟೇಬಲ್ ನ ಹುಡ್ಕೊಂಡು ಹೋಗಿದ್ದೆಪ್ಪ. ಸರ್ ಗೊತ್ತಿ ಸರ್ ತಿನ್ನಕ್ಕೆ ಏನಾದ್ರು ಹೇಳ? ಏನ್ ಬೇಡಪ್ಪ ಆಗಿದೆ. ಕಾಫಿ ಆದ್ರೆ ತಗೊಳ್ಳಿ. ಕಾಫಿ ಆಗ್ಬೋದಲ್ಲ? ಅಣ್ಣ 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 2 ಕಾಫಿ ತಗೊಂಬಣ್ಣ. ಸರ್ ನಾನಿವಾಗ ಕೇಳೋ ವಿಷಯ ನಿಮ್ಗೆ ಬೇಜಾರಾಗ್ಬೋದು, ಆದ್ರೆ ಸತ್ಯ ಹೇಳಿದ್ರೆ 1-2 ಸಂಸಾರ ಕಾಪಾಡಿದ ಪುಣ್ಯ ಬರುತ್ತೆ ನಿಮ್ಗೆ. ಅವತ್ತು ನಿಮ್ ಹೆಂಡತಿ ಆಡಿದ ಮಾತೆಲ್ಲ ಈಗ ಅರ್ಥ ಇದೆಯಪ್ಪ ನೀನು? ಕಬ್ಬಣ ಬೆಂಕಿಗೆ ಬಗ್ಗೋದು ಅಂತಂದ ಮೇಲೆ ಬೆಂಕಿನೇ ಇರ್ಬೇಕಲ್ವಾ ಸರ್? ಆದ್ರೆ ನಿಮ್ಮನ್ ಕರಕ್ಷು ಆಸೆ ನನಗಿಲ್ಲ ಸರ್. ಒಂದು ಹೆಣ್ಮಗು ಜೀವ ಕರಗಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ಸರ್. ಈ ಅರುಣ್ ಅವ್ರು ಹೇಗೆ ಸರ್? 2 ಕಾಫಿ ತಗೊಳ್ಳಿ. ಬಂದೆ ಸರ್, ನಿಮಿಷ ಸರ್ ತಗೊಳ್ಳಿ ಸರ್. ಅದೇ ಸರ್, ಈ ಅರುಣ್ ಅವರು ಹೇಗೆ ಸರ್? ಹೇಗೆ ಅಂದ್ರೆ ಒಳ್ಳೆಯವನೇ. ಹಂಗಂದ್ರೆ ನಂದು ಇದ್ರಲ್ಲೇನೋ ತಪ್ಪಿಲ್ಲ ಅಂತ ಗೊತ್ತಿದ್ದು ನನ್ನ ಲೈಸೆನ್ಸ್ ಯಾಕೆ ಸರ್ ಕ್ಯಾನ್ಸಲ್ ಮಾಡಕ್ ಪ್ರಯತ್ನ ಪಟ್ರು? ಸರ್ ದಯವಿಟ್ಟು ಸತ್ಯ ಹೇಳಿ ಸರ್. ನೋಡಪ್ಪ, ಇದು ಅಫಿಷಿಯಲ್ ವಿಷಯ, ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಳ್ಕೋಬಾರ್ದು. ಆದ್ರೆ ಸರ್ ಈ ವಿಷಯ ನಮ್ಮಿಬ್ಬರಲ್ಲೇ ಇರುತ್ತೆ ಸರ್, ನಾನು ಯಾರಿಗೂ ಹೇಳಲ್ಲ. ದಯವಿಟ್ಟು ಹೇಳಿ ಸರ್. ನಾನು ಅವತ್ತೇ ಅವ್ರಿಗೆ ಹೇಳಿದೆ ಸತ್ಯನ ಹೇಳ್ಬೇಡ ಅಂತ, ಆದ್ರೆ ಅವ್ರು ಒಪ್ಲಿಲ್ಲ. ಅಕಸ್ಮಾತ್ ಅವನನ್ನು ಮೀರಿ ಆ ವಿಷಯನ ನಾನೇ ಬಾಯ್ ಬಿಟ್ಟಿದ್ರೆ ಅವನು ನನ್ ಮೇಲೂ ಹಾಗೆ ಸಾಧಿಸ್ಬಿಡೋನು. ನಿಮ್ ಮೇಲೂ ಅಂದ್ರೆ ಏನ್ ಸರ್? ಸರ್ ಇದಕ್ಕಿಂತ ಮುಂಚೆ ಈ ತರ ಕೆಲಸ ಮಾಡಿದ್ನ? ಹೌದು, ನಮ್ಮ ಸ್ಟೇಷನ್ SI ಜೀವನನೇ ಹಾಳು ಮಾಡ್ಬಿಟ್ಟಿದ್ದ. ಮುಂದಿನ ಸಾಹೇಬ್ರು ನಿಮ್ಗೆ ಒಂದ್ ಕೆಲಸ ಹೇಳಿದ್ರು, ಆದ್ರೆ ಇವನು ಅದನ್ನ ಮಾಡ್ಲಿಲ್ಲ. ಅದಕ್ಕೆ ಅಂತ 2 ಮಾತು ಅಂದ್ರಪ್ಪ ಅಷ್ಟೇ. ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬನ ಸಾಹೇಬ್ರ ಹತ್ರ ಕಳಿಸಿ ಅವನು ದುಡ್ಡು ಕೊಡ್ತಿರ್ಬೇಕಾದ್ರೆ ವಿಡಿಯೋ ಮಾಡಿಸಿ ನಮ್ ಸಾಹೇಬ್ರಿಂದ ಸಸ್ಪೆಂಡ್ ಮಾಡಿಸ್ಬಿಟ್ಟ. ಯಾರ ಮೇಲಾದ್ರೂ ಕಣ್ಣಿಟ್ರೆ ಅವನು ಅವ್ರ ಜೀವನ ಹಾಳು ಮಾಡೋದಂತ ಬಿಡೋದೇ ಇಲ್ಲ ಅವನು. ಇಂಥ ವ್ಯಕ್ತಿಗಳು ಒಂದು ಹೆಣ್ಣನ್ನ ಮದುವೆ ಆಗ್ಬಿಟ್ರೆ ಆ ಹೆಣ್ಣಿನ ಜೀವನ ಏನು ಸರ್? ಪ್ರತಿದಿನ ನರಕ ತೋರಿಸ್ತಾನೆ ಅವನು. ಅಂತ ವ್ಯಕ್ತಿ ಅವನು. ಇದಪ್ಪ ವಿಷಯ. ಇಷ್ಟೆಲ್ಲ ಕೇಳಿದ್ಮೇಲೆ ಅವನು ಒಳ್ಳೆಯವನಂತ ನಂಬಕ್ಕಾಗತ್ತಾ? ನನ್ನ ಮೇಲೆ ಸೇರಿಟ್ಕೊಂಡು ಕನಕ ಜೀವನ ಹಾಳು ಮಾಡ್ತಾ ಇದಾನಪ್ಪ ಅವನು. ಕೆಲ್ಸ ಮಾಡೋ ಜಾಗದಲ್ಲಿ ಒಬ್ರು ನೋಡಿದ್ರೆ ಒಬ್ರಿಗೆ ಆಗದೆ ಇರ್ಬೋದು, ಹಾಗಂತ ಅದ್ರಲ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ ತೀರ್ಮಾನ ಮಾಡೋದ್ ತಪ್ಪೇನಿಲ್ಲ. ಯಾರ್ ಚೆನ್ನಾಗಿರೋ ತಡ್ಕೊಳಲ್ಲಪ್ಪ ಅವನು, ಅಂತ ವ್ಯಕ್ತಿ ಅವನು. ಹಾಗಿದ್ರೆ ನನಗ್ ಕಷ್ಟ ಛತ್ರಕ್ಕೆ 1 ಲಕ್ಷ ಕಟ್ಬೇಕು ಅಂತ ಹೇಳ್ದಾಗ ಕನಕನ್ ಕಲಿ ಅವ್ರೇನಕ್ ದುಡ್ಡು ಕೊಟ್ರು ಮಾವ? ನನ್ಗೇನಕ್ ಅವ್ರ ಸಹಾಯ ಮಾಡಿದ್ರು ಹೇಳಿ ಮಾವ? ಏನೇ ಬೊಗಳದೆ ನೀನು? ಅವತ್ತು ನಿನಗೆ ದುಡ್ಡು ಕೊಟ್ಟಿದ್ದು ಅವನು. ಹೌದು, ಅದ್ ನನ್ಗೂ ಗೊತ್ತಿರ್ಲಿಲ್ಲ. ಕನಕ ಆಮೇಲೆ ಹೇಳಿದ್ದು. ನೀನು ನನಗೆ ಯಾಕೆ ಹೇಳಿದ ನೀನು? ನೋಡ್ದೇನಪ್ಪ, ನನ್ನ ಹತ್ರ ಎಂತೆಂತ ವಿಷಯ ಮುಚ್ಚಿಡ್ತಾ ಇದ್ದಾಳೆ. ಆಯ್ತು, ನೆಗೆದು ಹೋಗ್ಲಿ. ಅಲ್ಲ, ಬರೀ ದುಡ್ಡು ಕೊಟ್ಬಿಟ್ರೆ ಅವ್ನು ಒಳ್ಳೆಯವನಾಗ್ಬಿಡ್ತಾನ? ಅವನು ಕನಕನ ಹತ್ರ ಅವನು ಒಳ್ಳೆಯವನು ಅಂತ ಸಾಬೀತು ಮಾಡ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಿಡ್ಕೊಳೆ ಕೊಕ್ಕಮ್ಮ, ಗೂಡತ್ರಕ್ಕೆ ಸಕ್ಕರೆ ಹಾಕಿದ್ರು ಬರದೇ ಇರೋ ಇರುವೆಗಳು ಕೆಲವು ಸರಿ ಈ ರೀತಿ ಪೌಡರ್ ಹಾಕಿದ್ರು ಬಂದ್ಬಿಡುತ್ತೆ. ನ್ಯಾಯವಾಗಿ ನಿನ್ ಕೈಯಾರ ನಿನ್ ತಂಗಿ ಜೀವನ ಹಾಳು ಮಾಡ್ತಾ ಇದ್ದೀರಾ. ಇದು ಕನಕನ್ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ನೀನ್ ಯಾಕೋ ದುಡುಕ್ತಾ ಇದೀನಿ ಅನ್ಸತ್ತೆ ಕಂದ. ಎಲ್ಲಾ ಕೇಳಿದ್ಮೇಲೂ ಆ ಹುಡುಗನ ವ್ಯಕ್ತಿತ್ವ ಸರಿ ಇಲ್ಲ ಅಂತ ನನಗೂ ಅನಿಸ್ತಾ ಇದೆಯಮ್ಮ. ಕೇಳಿಸ್ಕೋ, 2 ಕಿವಿ ಕೇಳಿಸ್ಕೋ. ಇದಯ್ಯ ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಗೊತ್ತಿಲ್ವಾ ನಿನಗೆ? ಯಾರೋ ಹೇಳಿದ್ದನ್ನ ಇನ್ಯಾರೋ ಮಾತಾಡಿದ್ದನ್ನ ಕೇಳಿ ಅದೇ ಸತ್ಯ ಅಂತ ಅನ್ಕೊಳ್ಳೋದು ನಿಂದು ತಪ್ಪು ಅನ್ಸುತ್ತೆ ಕಣೋ ನನಗೆ. ಕನಕ ವಿದ್ಯಾವಂತೆ, ಬುದ್ಧಿವಂತೆ, ಸುಖ ಸುಮ್ನೆ ಇನ್ನೊಬ್ಬರಿಗೆ ಮನಸ್ಸು ಕೊಟ್ಟಿರಲ್ಲ ಅಂತ ನನಗೂ ಅನ್ಸುತ್ತೆ ಕಣೋ. 4 ಜನಕ್ಕೆ ಕೆಟ್ಟವರಾಗಿರೋನು 400 ಜನಕ್ಕೆ ಒಳ್ಳೆಯವನು ಆಗಿರ್ಬೋದಲ್ವಾ? ಆ ಒಳ್ಳೆ ವಿಷಯ ನಿನ್ ಕಿವಿಗೆ ಬಿದ್ದಿಲ್ಲ ಅನ್ಸುತ್ತೆ ಕಣೋ. ಅನ್ಸುತ್ತೆ ಅಲ್ಲ ಮಾವ, ಆಗಿರೋದೇ ಅದು. ಖಂಡಿತವಾಗ್ಲು ಇವ್ರು ಅನ್ಕೊಂಡಷ್ಟು ಅವ್ರು ಕೆಟ್ಟವ್ರಲ್ಲ. ಇಡಿಗೆ ಒಡೆ ಇಟ್ಟಿದ್ದಾರೆ ಅಂತಂದ್ರೆ ಒಡೆ ಇಟ್ಟವರು ಒಳ್ಳೆಯವರು ಅಂತ ಅರ್ಥ ಅಲ್ಲ. ಆ ಇಡಿನ ಟ್ರ್ಯಾಪ್ ಮಾಡ್ಬೇಕು ಅಂತ ಕೆಲಸ ಮಾಡಿರೋದವ್ರು. ಸಿಗಾಕೋತೀರಾ? ಹೇಳ್ತಾ ಇದೀನಿ, ಅನ್ಯಾಯವಾಗಿ ನೀವೇ ಹೋಗಿ ಹಳ್ಳಕ್ ಬಿಡೋಗ್ತೀರಾ. ನಾನ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ. ನನ್ನ ಕಾಲ್ಸಿರೋದು ನನ್ನ ಎದುರು ಉಳಿಸೇ ಮಾಡ್ಬೇಕು. ನೀವೆಲ್ಲ ನನ್ನ ಒಳ್ಳೆತನಕ್ಕೆ ಏನಾರೋ ಆಗಿರ್ಬೋದಪ್ಪ. ನೀವು ಈ ವಿಷಯಕ್ಕೆ ಜಗಳ ಮಾಡ್ಕೋಬೇಡಿ. ಮನೆ ಕಟ್ಟುವುದು, ಮದುವೆ ಮಾಡೋದು ಎಲ್ಲ ಸುಲಭದ ಕೆಲಸ ಅಲ್ಲಪ್ಪ.
ನಿಧಾನಕ್ಕೆ ಯೋಚನೆ ಮಾಡಿ ಆಮೇಲೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ನಾನು ಮಾಡಿದ ನಿರ್ಧಾರ ಒಳ್ಳೇದಪ್ಪ, ಅದನ್ನು ಸುಮ್ನೆ ಇವ್ರಿಗೆಲ್ಲ ಒಪ್ಕೊಳಕ್ ಹೇಳು. ಸಿನಿಮಾ ಮುಗೀತು, ಶಿವಮ್ ಅಂತ ತೋರ್ಸಾಯ್ತು. ನೀವ್ ಹೀಗೆ ನಗ್ತಾ ಇದ್ರೆ ಈ ಸಿನಿಮಾ ಮುಗಿದ ಮೇಲೆ ಟಾಕೀಸಲ್ಲಿ ಕೂತ್ಕೊಂಡು ಸುಮ್ನೆ ಹುಚ್ಚುಚ್ಚಾಗಿ ನಗ್ತಾ ಇರ್ತಾರಲ್ಲ, ಯಾರು ಲೂಸ್ ಮುಡಿವು ಅಂತ ಹಂಗ ಅನ್ಕೊಂಡ್ಬಿಡ್ತಾರೆ. ರೆಸ್ಟ್ ಮಾಡು. ನಾನ್ ಹೇಳ್ತಲ್ಲ ಹಂಗೆ ಪೂರ್ವ ಪಶ್ಚಿಮ ಹಂಗೆ ಮಲ್ಕೋತೀನಿ 360 ಡಿಗ್ರಿ ತಿರುಗತ್ತಲ್ಲ ಕ್ಲಾಸ್ಗೂ, ಆ ತರ ಎಲ್ಲಾ ಆಂಗಲ್ ದುಡುಕ್ ಬಿಡಮ್ಮ. ಸೂರ್ಯ ಯಾವ ಮಾತನ್ನು ಸುಮ್ನೆ ಆಡಲ್ಲ. ಆ ಹುಡುಗನ ಬಗ್ಗೆ ನೀನು ತಿಳ್ಕೊಳ್ಳೋ ಪ್ರಯತ್ನ ಮಾಡುತ್ತಾಯಿ. ಯಾಕೆಂದ್ರೆ ಇವತ್ತಿರೋ ಸಾವಕಾಶ ಮದುವೆ ಆದ್ಮೇಲೆ ಇರೋದಿಲ್ಲ. ಕಣ್ಣಿನ ಹಾಗೆ ನೋಡ್ಕೊಂಡ್ರು ನಿನ್ ತಂಗಿ ಕಣ್ಣಲ್ಲಿ ಅವಳು ಕಣ್ಣೀರ್ ಹಾಕೋದ್ನ ನಿನ್ ಕೈ ನೋಡಕ್ ಆಗಲ್ಲ ತಾಯಿ. ಒದ್ದಾಡೋ ಉಳ್ತಿಯಮ್ಮ ಮುಂದೆ ನೋಡು, ಚೆನ್ನಾಗಿ ಯೋಚನೆ ಮಾಡಿ ಮುಂದುವರಿತಾಯಿ. ಏನಾಯ್ತಮ್ಮ, ಏನಾಯ್ತು? ಅಮ್ಮ, ನಿನ್ ತಂಗಿ ಬದುಕಿದ ಸತ್ತಿದ ಅಂತ ನೋಡಕ್ ಬಂದೆ. ಪ್ರೀತಿ ಇದ್ದಿದ್ರೆ ಅವಳು ಪ್ರೀತಿಸಿದ ಹುಡುಗನ್ ಜೊತೆ ಬದುಕೋದಕ್ಕೆ ಅವಕಾಶ ಕೊಡ್ತಿದ್ದೆ. ನೀನು ನಿಮ್ಮಪ್ಪ ಸೇರಿ ನನ್ನ ಮಗನ